ಓಂ ಶಾಸ್ತ್ರಯೋನಿತ್ವಾತ್ ಓಂ ನಾವೇದವಿನ್ಮನುತೆ ತಂ ಬೃಹಂತಂ ಸರ್ವಾನುಭಮಾತ್ಮಾನಂ ಸಾಂಪರಾಯೇ. ಕೇವಲ ತರ್ಕದಿಂದ ಭಗವಂತನನ್ನು ತಿಳಿಯಲಿಕ್ಕಾಗೋದಿಲ್ಲ. ಭಗವಂತನ ಮಾತ್ರ ಅಲ್ಲ, ಯಾವುದೇ ಅತೀಂದ್ರಿಯ ಸಂಗತಿಯನ್ನು ಕೂಡ ತಿಳಿಯಲಿಕ್ಕಾಗೋದಿಲ್ಲ ಅಂತ ಈ ಹಿಂದೆ ಪ್ರತಿಪಾದನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪದ್ಮನಾಭ ತೀರ್ಥರ ಮಾತುಗಳನ್ನು ನೋಡಿದ್ದೀವಿ. ರೇತೋಧಾತುರು ವಟಕಣಿಕ ಅಂತ ಹೀಗೆ ಮಹಾಭಾರತದ ಶಾಂತಿ ಪರ್ವದಲ್ಲಿರುವ ಮಾತುಗಳನ್ನು ಕೂಡ ಪದ್ಮನಾಭ ತೀರ್ಥರ ಟೀಕೆಗೆ ಅನುಸಾರವಾಗಿ ಸ್ವಲ್ಪ ನೋಡಿದ್ದೀವಿ. ಆದರೆ ಅದು ಈಗ ಬೇಡ. ಅನುಮಾನದ ಕೇವಲ ಅನುಮಾನದಿಂದ ಏನೂ ಸಾಧನೆ ಆಗೋದಿಲ್ಲ ಅನ್ನೋ ಮಾತನ್ನು ಮಾತ್ರ ಪದ್ಮನಾಭ ತೀರ್ಥರ ಟೀಕೆಗೆ ಅನುಸಾರವಾಗಿ ನೋಡಿದ್ದೀವಿ. ಅದೇ ವಿಷಯವನ್ನು ತತ್ವ ಪ್ರದೀಪ ಮತ್ತು ಜಯತೀರ್ಥರ ಟೀಕೆಗೆ ಅನುಸಾರವಾಗಿ ಕೂಡ ನೋಡೋಣ. ಅದಾದ ಬಳಿಕನೇ ಆ ರೀತೋಧಾತುರು ವಟಕಣಿಕ ಅಂತ ಮಹಾಭಾರತದ ಶಾಂತಿ ಪರ್ವದ ಮಾತನ್ನು ಗಮನಿಸೋಣ. ತತ್ವ ಪ್ರದೀಪದಲ್ಲಿ ಹೀಗಿದೆ: ಜಗತ್ಕಾರಣತ್ವಂ ವಿಷ್ಣುವರುಕ್ತಂ ಕೇಚಿತ್ ಪ್ರಧಾನಾದೀನ ಕಲ್ಪಯಂತಿ. ನಾವು ವಿಷ್ಣುವಿಗೆ ಜಗತ್ತಿನ ಕಾರಣತ್ವವನ್ನು ಹೇಳಿದ್ವಿ. ಜಗತ್ತಿನ ಉತ್ಪತ್ತಿ, ಲಯ ಮೊದಲಾದವುಗಳಿಗೆ ಅವನೇ ಕಾರಣ ಅಂತ. ಅದನ್ನು ಕೆಲವರು ಪ್ರಧಾನಕ್ಕೆ, ಅಂದರೆ ಪ್ರಕೃತಿಗೆ, ಇನ್ನು ಕೆಲವರು ರುದ್ರ ಮತ್ತು ಶಕ್ತಿ, ಇನ್ಯಾವುದ್ಯಾವುದೋ ದೇವತೆಗಳಿಗೆಲ್ಲ ಹೇಳ್ತಾರೆ. ಅದನ್ನು ಈಗ ನಿರಾಕರಿಸಬೇಕಾಗಿದೆ. ಅನುಮಾನತಃ ಅನ್ಯೇ ನಕಲ್ಪಯನೀಯ ಅಂತ. ಅಲ್ಲಿ ಪ್ರಧಾನ ಅಂತ ಒಂದು ಶಬ್ದ ಇದೆ, ಅದನ್ನು ಗಮನಿಸಬೇಕು. ಪ್ರಧಾನ ಅನ್ನೋ ಶಬ್ದವನ್ನು ವಾಸ್ತವಿಕವಾಗಿ ನಮ್ಮ ಶಾಸ್ತ್ರದಲ್ಲೂ ಕೂಡ ಭಾಗವತ ತಾತ್ಪರ್ಯ ಇತ್ಯಾದಿ ಕಡೆಗಳಲ್ಲೂ ಪ್ರಯೋಗ ಮಾಡಿದ್ದಾರೆ. ಸಾಂಖ್ಯ ಸಿದ್ಧಾಂತ ಏನಿದೆ, ಆ ಸಾಂಖ್ಯ ಸಿದ್ಧಾಂತನೂ ಕೂಡ ವೇದವ್ಯಾಸರಿಗೆ ಮತ್ತು ಆಚಾರ್ಯರಿಗೆ ಸಮ್ಮತವಾದ ಸಾಂಖ್ಯ ಸಿದ್ಧಾಂತ ಒಂದು ಇದ್ದೇ ಇದೆ. ತತ್ವವಾದವು ಆ ಸಾಂಖ್ಯ ಸಿದ್ಧಾಂತವು ಬೇರೆ ಬೇರೆ ಏನಲ್ಲ. ತತ್ವವಾದವೇ ಸಾಂಖ್ಯ ಸಿದ್ಧಾಂತ, ಹೆಸರು ಮಾತ್ರ ಬೇರೆ ಬೇರೆ ಅಷ್ಟೆ. ಆದರೆ ಈಗ ಏನು ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ 6 ದರ್ಶನಗಳಿವೆ. ಅದರಲ್ಲಿ ಮೊದಲನೇದು ಸಾಂಖ್ಯ ಏನಿದೆ, ಆ ಸಾಂಖ್ಯದ್ದು ಸ್ವಲ್ಪ ಬೇರೆ ವಿಚಾರ ಸರಣಿ ಇದೆ. ಮತ್ತು ಒಂದು ವಿಲಕ್ಷಣವಾದ ಸಂಗತಿ ಏನೆಂದರೆ, ಹಿಂದೆನೂ ಕೂಡ ಇದನ್ನು ಹೇಳಿದ್ದೆ, 6 ದರ್ಶನಗಳು ಅಂತ ಪ್ರಸಿದ್ಧ ಆಗಿವೆ. ಆದರೆ 6 ದರ್ಶನಗಳನ್ನು ತಮ್ಮ ಜೀವನದ ಒಂದು ವಿಚಾರವಾಗಿ ಇಟ್ಟುಕೊಂಡಂಥವರು ಯಾರೂ ಇಲ್ಲ. ಸಾಂಖ್ಯ ಯೋಗವನ್ನು ನಂಬುವವರು ಯಾರಿಲ್ಲ. ಅದರಲ್ಲಿ ಅಧ್ಯಯನ ನಡೀತದೆ, ಬೇಕಾದಷ್ಟು ಗ್ರಂಥಗಳು ಅದರಲ್ಲಿ ರಚನೆ ಆಗಿವೆ, ಅದನ್ನು ಯಾರೂ ನಂಬುವವರಿಲ್ಲ. ನ್ಯಾಯ ವಿಶೇಷಿಕಗಳನ್ನು ವೇದಾಂತ ಗ್ರಂಥಗಳ ಅಧ್ಯಯನಕ್ಕಾಗಿ ಬಳಕೆ ಮಾಡ್ತಾರೆ. ಕ್ರೋಢಪತ್ರದವರೆಗೂ ಕೂಡ ನ್ಯಾಯ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ. ಉದ್ದಾಮ ವಿದ್ವಾಂಸರಿದ್ದಾರೆ. ಆದರೆ ಆ ನ್ಯಾಯ ವೈಶೇಷಿಕಗಳನ್ನು ಕೂಡ ತಮ್ಮ ಜೀವನದ ನಂಬಿಕೆಯನ್ನಾಗಿ ಯಾರೂ ಕೂಡ ಇವತ್ತು ಮಾಡಿಕೊಂಡವರು ಇಲ್ಲ. ಪೂರ್ವ ಮೀಮಾಂಸಾವು ಕೂಡ ಎಲ್ಲನೂ ಕೇವಲ ಅಧ್ಯಯನಕ್ಕೆ ಮಾತ್ರ ಸೀಮಿತ ಆಗಿದೆ. ಉತ್ತರ ಮೀಮಾಂಸಾದಲ್ಲಿ, ಅಂದರೆ ಬ್ರಹ್ಮಸೂತ್ರವೇ ಉತ್ತರ ಮೀಮಾಂಸಾ ಶಾಸ್ತ್ರಕ್ಕೆ ಮೂಲ ಸ್ರೋತಸ್ಸು. ಅದಕ್ಕೆ 21 ಭಾಷ್ಯಗಳಿವೆ. ಅದರಲ್ಲಿ ವಿಶಿಷ್ಟಾದ್ವೈತಿಗಳು, ಅದ್ವೈತಿಗಳು ಮತ್ತು ದ್ವೈತಿಗಳು, ಹೀಗೆ ಬೇರೆ ಬೇರೆ ವಿಚಾರ ಸರಣಿಯವರು ಅದರಲ್ಲಿ ಕಂಡು ಬರ್ತಾರೆ. ಮೊದಲಿನ 5 ಈಗ ಕೇವಲ ಗ್ರಾಂಥಿಕವಾಗಿ ಮಾತ್ರ ಉಳ್ಕೊಂಡಿವೆ ಅಷ್ಟೆ. ಅದರಲ್ಲಿ ಆ ಸಾಂಖ್ಯರು ಅಂತನವ್ರು ಏನಿದ್ದಾರೆ, ಅವರು ಈ ಪ್ರಕೃತಿ ಅಂದರೆ ಪ್ರಧಾನ ಅಂದರೆ ಪ್ರಕೃತಿಯೇ, ಅದನ್ನೇ ಜಗತ್ತಿಗೆ ಕಾರಣ ಅಂತಾರೆ. ರುದ್ರನ ಸರ್ವೋತ್ತಮತ್ವವನ್ನು ಹೇಳುವಂಥವ್ರು ಕೆಲವರು ರುದ್ರನಿಗೆ ಜಗತ್ ಕಾರಣತ್ವ ಹೇಳ್ತಾರೆ. ಇನ್ನು ಪ್ರಕೃತಿವಾದಿಗಳು ಮತ್ತು ಶಾಕ್ತರು ಮೊದಲಾದವರು ಕೆಲವರಿದ್ದಾರೆ, ಅವರು ಪ್ರಕೃತಿಗೆ ಜಗತ್ ಕಾರಣತ್ವವನ್ನು ಹೇಳ್ತಾರೆ. ಅಲ್ಲಿ ಪ್ರಧಾನ ಅಂತ ಶಬ್ದ ಬಂದಿದೆ. ಇದು ಭಾಗವತ ತಾತ್ಪರ್ಯದಲ್ಲೂ ಇದೆ. ಸ್ವಯಂ ಲಕ್ಷ್ಮೀದೇವಿಗೆ ಮತ್ತು ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂತಹ ಪ್ರಕೃತಿಗೆ ಪ್ರಧಾನ ಅನ್ನೋ ಶಬ್ದವನ್ನು ಹೇಳಿದ್ದಾರೆ. ನಮಗೆ ಗೊತ್ತಿರುವಂತೆ ಪ್ರಧಾನ ಅಂದರೆ ಮುಖ್ಯ ಅಂತ ಅರ್ಥ, ಪ್ರಸಿದ್ಧವಾದ ಅರ್ಥವೇ. ಯಾಕೆ ಪ್ರಕೃತಿಯನ್ನು ಮುಖ್ಯ ಅಂತಾರೆ ಅಂದರೆ, ಕಾರ್ಯತಸ್ಸ ಪ್ರಧಾನತ್ವಾತ್ ಪ್ರಧಾನಮಿತಿ ಕೀರ್ತ್ಯತೆ ಅಂತ. ಸ್ವಲ್ಪ 1-2 ಶಬ್ದ ವ್ಯತ್ಯಾಸ ಆಗಿರ್ಬೋದು. ಭಾಗವತ ತಾತ್ಪರ್ಯದನ್ನು ನಾನು ನೆನಪಿನಿಂದ ಕೋಟ್ ಮಾಡಿದ್ದು, ಒಂದು ಮಣ್ಣು ಘಟರೂಪದಿಂದ ಪರಿಣಾಮ ಹೊಂದಿದಾಗ ಆ ಘಟಕ್ಕಿಂತ ಮಣ್ಣೇ ಮುಖ್ಯ. ಯಾಕಂದರೆ ಮಣ್ಣಿಲ್ಲದೆ ಹೋದರೆ ಘಟ ತಯಾರಾಗೋದಿಲ್ಲ. ಮತ್ತು ಈ ಎಲ್ಲ ಲೌಕಿಕ ಉದಾಹರಣೆಗಳಿಗಿಂತಲೂ
ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ ಕಾರ್ಯಗಳೇನಿವೆ, ಈ ಎಲ್ಲ ಕಾರ್ಯಗಳುಕ್ಕಿಂತ ಪ್ರಕೃತಿ ಅಂತನ್ನೋದು ಬಹಳ ಮುಖ್ಯ. ಮತ್ತು ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿ ಕಾರ್ಯಗಳ ಅಭಿಮಾನಿ ದೇವತೆಗಳಿಗಿಂತ ಪ್ರಕೃತಿಯ ಅಭಿಮಾನಿ ದೇವತೆ ಅಂತ ಲಕ್ಷ್ಮಿ ಬಹಳ ಮುಖ್ಯ. ಆದ್ದರಿಂದ ಅವಳನ್ನು ಪ್ರಧಾನ ಅಂತಾರೆ. ಈ ಶಬ್ದ ಪ್ರಧಾನ ಅನ್ನೋ ಶಬ್ದದ ಬಳಕೆ ನಮಗೂ ಸಮ್ಮತವೇ, ಆದರೆ ಹೆಚ್ಚು ಅವರು ಸಾಂಖ್ಯರು ಅದನ್ನು ಪ್ರಯೋಗ ಮಾಡಿದ್ದಾರೆ. ಅವ್ರದೊಂದು ಈ ಪ್ರಕೃತಿ ಮತ್ತು ಪುರುಷ ಅಂತ ಹೀಗೇನು ಆ ಸಾಂಖ್ಯ ಸಿದ್ಧಾಂತದಲ್ಲಿ ಕೇಳಿ ಬರ್ತದೆ, ಅಲ್ಲಿ ಒಂದು 3 ರೀತಿಯಾದಂಥ ವಿಭಿನ್ನ ವಿಚಾರ ಸರಣಿಗಳಿವೆ. ಇದೊಂದು ವಿಚಿತ್ರವಾದ ಸಂಗತಿ. ವೇದಗಳನ್ನು ನಂಬುವವರೆಲ್ಲರೂ ಕೂಡ ವೈದಿಕರಾದವರು, ಸನಾತನ ಧರ್ಮದ ಅವಲಂಬಿಗಳೆಲ್ಲರೂ ಕೂಡ ಆಸ್ತಿಕರು ಅಂತ ನಾವು ಸಾಮಾನ್ಯವಾಗಿ ಭಾವಿಸಿರ್ತೀವಿ. ಆದರೆ ಅವರೆಲ್ಲರೂ ಆಸ್ತಿಕರಲ್ಲ. ಇವರು ಸ್ವರ್ಗ, ನರಕ ಇತ್ಯಾದಿಗಳು ಯಾವುದಾದ್ರು ಕೆಲವು ಅತೀಂದ್ರಿಯ ಸಂಗತಿಗಳನ್ನು ನಂಬುತ್ತಾರೆ. ಆದರೆ ದೇವರನ್ನೇ ಪೂರ್ಣವಾಗಿ ನಂಬದೇ ಇರುವಂಥ ಕೆಲವು ವೈದಿಕರು ಕೂಡ ಇದ್ದಾರೆ. ಅವರೇ ನಿರೀಶ್ವರ ಸಾಂಖ್ಯರು ಅಂತ. ಸಾಂಖ್ಯರು ನಿರೀಶ್ವರ ಸಾಂಖ್ಯರು, ಶೇಶ್ವರ ಸಾಂಖ್ಯರು ಅಂತ 2 ಥರದವರಿದ್ದಾರೆ. ನಿರೀಶ್ವರ ಸಾಂಖ್ಯರು ಅನ್ನೋ ಶಬ್ದವೇ ಹೇಳುವಂತೆ ಭಗವಂತನ ಒಂದು ಅಸ್ತಿತ್ವವನ್ನೇ ಅವರು ಒಪ್ಪೋದಿಲ್ಲ. ಎಲ್ಲವೂ ಪ್ರಧಾನದಿಂದಲೇ, ಅಂದರೆ ಪ್ರಕೃತಿಯಿಂದಲೇ ನಡೀತದೆ ಅಂತ ಹೇಳ್ತಾರೆ. ಆದ್ದರಿಂದ ಅವರನ್ನು ನಿರೀಶ್ವರ ಸಾಂಖ್ಯರು ಅಂತಾರೆ. ಮುಂದೆ ಶೇಶ್ವರ ಸಾಂಖ್ಯರಾದವರು ಭಗವಂತನ ಅಸ್ತಿತ್ವವನ್ನು ಒಪ್ಪುತ್ತಾರೆ. ಅದರಲ್ಲಿ ಕೂಡ 2 ವಿಚಾರ ಸರಣಿಯವರಿದ್ದಾರೆ. ಈ ಭಗವಂತ ಪರಮಾತ್ಮ ಅಂತನವನೇನಿದ್ದಾನೆ, ಅವನು ಸುಮ್ಮನೆ ನಿಶ್ಚಲನಾಗಿ ಕೂತ್ಕೊಂಡಿರ್ತಾನಷ್ಟೆ. ಅವನು ಏನು ಕ್ರಿಯೆಯನ್ನು ಮಾಡೋದಿಲ್ಲ. ಕ್ರಿಯೆ ಎಲ್ಲವನ್ನು ಮಾಡುವುದು ಆ ಪ್ರಕೃತಿಯೇ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಉದಾಹರಣೆಗಳನ್ನು ಕೂಡ ಕೊಡ್ತಾರೆ. ನೀವೆಲ್ಲರೂ ಅದನ್ನು ಕೇಳಿರ್ತೀರಿ. ಪ್ರಕೃತಿ ಕರ್ತ್ರಿ ಪುರುಷಸ್ತು ಪುಷ್ಕರ ಪಲಾಶವನ್ನು ನಿರ್ಲೇಪ ಅಂತ. ಪ್ರಕೃತಿ ಎಲ್ಲವನ್ನೂ ಮಾಡ್ತದೆ. ಪುರುಷ ಏನಿದ್ದಾನೆ ಅಂದರೆ ಅವನೇ ಪರಮಾತ್ಮ. ಅವನು ಪುಷ್ಕರ ಪಲಾಶವತ್ ಅಂದರೆ ಈ ಮುತ್ತುಗದ ಎಲೆಯಂತೆ ಅಥವಾ ಕಮಲದ ಎಲೆಯಂತೆ ಅವನು ನಿರ್ಲಿಪ್ತನಾಗಿರ್ತಾನೆ. ಯಾವುದನ್ನು ಅಂಟಿಸಿಕೊಳ್ಳುವುದೇ ಇಲ್ಲ, ಸುಮ್ಮನೆ ನೋಡ್ತಾ ಇರ್ತಾನಷ್ಟೆ ಅಂತ ಅವನ ಬಗ್ಗೆ ವರ್ಣನೆ ಇದೆ. ಇನ್ನೊಂದು ಆ ಶೇಶ್ವರ ಸಾಂಖ್ಯರದೇ ಮತ್ತೊಂದು ಪ್ರಭೇದದ ಪ್ರಕಾರ ಆ ಪರಮಾತ್ಮ ಅಂತನವನು, ಪುರುಷ ಅಂತನವನೇನಿದ್ದಾನೆ, ಪ್ರಕೃತಿಗಿಂತಲೂ ಹೆಚ್ಚಿನ ಶಕ್ತಿ ಉಳ್ಳವನಾಗಿದ್ದಾನೆ ಅಂತ. ಹೀಗೆ ಪ್ರಕೃತಿಗೆ ಸಮಾನವಾದ ಶಕ್ತಿ ಉಳ್ಳವರು ಅಂತ ಒಬ್ಬರು, ಪ್ರಕೃತಿಗಿಂತ ಹೆಚ್ಚಿನ ಶಕ್ತಿ ಉಳ್ಳವರು ಅಂತ ಮತ್ತೊಬ್ಬರು, ಮತ್ತು ಪುರುಷನನ್ನೇ ಒಪ್ಪದೇ ಇರುವಂಥವರು ನಿರೀಶ್ವರ ಸಾಂಖ್ಯರು ಮತ್ತೊಬ್ಬರು. ಹೀಗೆ ಸ್ಥೂಲವಾಗಿ ಆ ಸಾಂಖ್ಯರ ಸಿದ್ಧಾಂತವನ್ನು ವಿಭಾಗ ಮಾಡ್ತಾರೆ 3 ಥರದವರು ಅಂತ. ಅಂತೂ ಅಲ್ಲಿ ಪ್ರಧಾನವೇ ಇಲ್ಲ. ನಾನೇ ಮಕ್ಕಳು ಸ್ವಲ್ಪ ಆ ಪ್ರಧಾನ ಏನಿದೆ ಪ್ರಕೃತಿ, ಅದರ ಮಕ್ಕಳೇ ಈ ಜಗತ್ತು ಎಲ್ಲ ಅಂತ ನಾವು ಭಾವಿಸ್ಬೋದು. ಇದು ಸಾಂಖ್ಯದವರು ಹೀಗೆ ಹೇಳ್ತಾರೆ. ಮತ್ತು ನಮ್ಮಲ್ಲೂ ಕೂಡ ಎಲ್ಲರೂ ಕೂಡ ಪ್ರಕೃತಿಯ ಮಕ್ಕಳೇ, ಅದು ಗೊತ್ತಿದೆ ನಮಗೆ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದಃ ಪಿತಾ ಅಂತ. ಎಲ್ಲೇ ಯಾವುದೇ ಒಂದು ಕಡೆ ಸಂತಾನೋತ್ಪತ್ತಿ ಆದ್ರೂ, ಗಂಡು ಹೆಣ್ಣುಗಳ ಸಮಾಗಮ ಆದರೂ ಅಲ್ಲಿ ನನ್ನ ಮತ್ತು ಲಕ್ಷ್ಮಿಯ ಸಮಾಗಮವೇ ಆಗಿರ್ತದೆ. ಅದರಲ್ಲೇ ಎಲ್ಲ ಜೀವಿಗಳು, ಎಲ್ಲ ಮಕ್ಕಳು ಹುಟ್ಟೋದು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಪ್ರಧಾನಕ್ಕೆ ಕಾರಣತ್ವವನ್ನು ಕೆಲವರು ಹೇಳ್ತಾರೆ, ಮತ್ತು ರುದ್ರಾದಿಗಳಿಗೆ ಕಾರಣತ್ವವನ್ನು ಕೆಲವರು ಹೇಳ್ತಾರೆ. ಅವ್ರನ್ನ ನಿರಾಕರಣೆ ಮಾಡಬೇಕಾಗಿದೆ. ಅನುಮಾನತಃ ಅನ್ಯೇ ನಕಲ್ಪನೀಯ. ಅನುಮಾನದಿಂದ ಬೇರೆಯವ್ರನ್ನ ಕಲ್ಪನೆ ಮಾಡಬಾರ್ದು, ಕಾರಣರು ಎಂಬುದಾಗಿ ಕಲ್ಪನೆ ಮಾಡಬಾರ್ದು. ಯಾಕೆಂದರೆ ಶಾಸ್ತ್ರಯೋನಿತ್ವಾತ್, ಜಗತ್ಕಾರಣನಾದ ವ್ಯಕ್ತಿ ಕೇವಲ ಶಾಸ್ತ್ರದಿಂದ ಪ್ರತಿಪಾದ್ಯನಾದವನು. ಅವನು ಕೇವಲ ಶಾಸ್ತ್ರದಿಂದ ಪ್ರತಿಪಾದ್ಯ, ಶಾಸ್ತ್ರಂ ಯೋನಿ ಯಸ್ಯ ಸಹ ಅನ್ನುವ ವಿಷಯವನ್ನು ಈ ಎಲ್ಲ ವೇದವಾಕ್ಯಗಳಿಂದ ನಾವೇದ ವಿನ್ಮನುತೆ ತಂ ಬೃಹಂತಂ ಸರ್ವಾನುಭೂಮಾತ್ಮಾನಂ ಸಾಂಪರಾಯ ಎನ್ನುವ ವೇದವಾಕ್ಯದಿಂದ ಎಲ್ಲವೂ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ತಂ ಬೃಹಂತಂ ಅಂತಿದೆಯಲ್ಲ, ತಂ ಬೃಹಂತಂ ಅನ್ನೋ ವಾಕ್ಯದ ಅರ್ಥವನ್ನೇ ತ್ರಿವಿಕ್ರಮ ಪಂಡಿತರು ತಂ ಪೂರ್ಣಂ ವೇದೇನೈವ ಮನುತೆ, ವೇದದಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯ. ಸರ್ವಾನುಭೂ ಅಂತಿದೆ, ಸರ್ವಂ ಅನುಭವತಿ ಇತಿ ಸರ್ವಾನುಭೂಹು ಅಂತ ಹೀಗದರ ಅರ್ಥ. ಪದ್ಮನಾಭತೀರ್ಥರ ಟೀಕಾದಲ್ಲಿ ಸರ್ವಾನುಭೂಮ್ ಅಂತ ಹ್ರಸ್ವ ಇದೆ. ಎಲ್ಲ ತೊಂದರೆ ಇಲ್ಲ, ಯಾವುದಾದ್ರೂ ತೊಂದರೆ ಇಲ್ಲ. ಅನುಭೂಹು ಅನುಭವವು ಅನುಭವ. ಅನುಭೂಹು ಅಂತಾದರೆ ಶಂಭು ಶಂಭೂ ಶಂಭವ ಇದ್ದ ಹಾಗೆ. ಅಂಥ ಭಗವಂತನನ್ನು
ಮೋಕ್ಷದ ಕಾರಣಕ್ಕಾಗಿ ಸಂ ಪರಸ್ಮಿನ್ ಅಯನಂ ಸಾಂಪ್ರಾಯ, ಮೋಕ್ಷವನ್ನ ಸಂಪರಾಯ ಅಥವಾ ಸಾಂಪ್ರಾಯ ಅನ್ನೋದು ಯಾಕೆ ಅಂದರೆ ತ್ರಿವಿಕ್ರಮ ಪಂಡಿತರು ತತ್ವಪ್ರದೀಪದಲ್ಲಿ ಹೇಳ್ತಾರೆ, ಸಮ್ಯಕ್ ಚೆನ್ನಾಗಿ ಪರಸ್ಮಿನ್ ಸರ್ವೋತ್ತಮನಾದ ಭಗವಂತನಲ್ಲಿ ಅಯನಂ ನಾವು ಹೋಗಿ ಸೇರುವುದು. ಈಗ ಜಗತ್ತಿನಲ್ಲಿ ಇದ್ದಾಗಲೂ ಕೂಡ, ನಾವು ಸಂಸಾರದಲ್ಲಿದ್ದಾಗಲೂ ಕೂಡ ಭಗವಂತನಲ್ಲಿ ಇದ್ದೇ ಇದ್ದೇವೆ, ಇಲ್ಲ ಅಂತಲ್ಲ. ಆದರೂ ಕೂಡ ಆಗ ಇದ್ದೀವಿ ಅನ್ನುವಂಥ ಜ್ಞಾನ ಇರ್ತದೆ. ಅದಕ್ಕಾಗಿ ಸಮ್ಯಕ್ ಚೆನ್ನಾಗಿ ಪರಸ್ಮಿನ್ ಸರ್ವೋತ್ತಮನಾದ ಭಗವಂತನಲ್ಲಿ ಅಯನಂ ಪ್ರವೇಶಿಸುವಿಕೆ, ಮತ್ತೆಂದು ಸಂಸಾರಕ್ಕೆ ಬರದೇ ಇರುವಂತೆ ಪ್ರವೇಶಿಸುವಿಕೆ ಅಂತ ಸಂಪರಾಯ ಅಥವಾ ಸಾಂಪರಾಯ ಅನ್ನೋ ಶಬ್ದದ ನಿರ್ವಚನ ಕಂಡು ಬರ್ತದೆ. ಅಲ್ಲಿ ಸಾಂಪರಾಯ ಅಂತ ಸಪ್ತಮಿ ವಿಭಕ್ತಿ ಇದೆಯಲ್ಲ, ಅದ್ಯಾಕೆ ಆಗಿದೆ ಅಂದರೆ ಅದು ಅದರ ನಿಮಿತ್ತ ಅನ್ನೋ ಅರ್ಥವನ್ನು ತೋರಿಸ್ತದೆ, ಆ ಮೋಕ್ಷಕ್ಕಾಗಿ ಅನ್ನೋದನ್ನು ತೋರಿಸ್ತದೆ. ಹಿಂದೆ ಅದನ್ನು ನೋಡಿದ್ದೇವೆ. ಔಪನಿಷದ ಅಂದರೆ ಉಪನಿಷತ್ತಿನಿಂದ ಶಾಸ್ತ್ರಗಳಿಂದ ಮಾತ್ರ ತಿಳಿಯಲ್ಪಡುವವನು ಅಂತ ಅರ್ಥ. ಮತ್ತೆ ಪುರುಷ ಅಂತಿದೆ, ಅಲ್ಲಿ ಶ ಅಂದರೆ ಷಡ್ಗುಣ ಅಂತ ಅರ್ಥ. ಜ್ಞಾನ, ಭಕ್ತಿ, ವೈರಾಗ್ಯ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರೇಯ ಅಂತೇನು ಹಿಂದೆ ನೋಡಿದ್ದೀವಲ್ಲ, ಅವೇ ಷಡ್ಗುಣಗಳೇ ಶ. ಪುರುಷ ಎಂಬಲಿನ ಶಕಾರ ಷಡ್ಗುಣಗಳನ್ನು ತೋರಿಸ್ತದೆ. ಪುರು ಅಂತನ್ನೋದು ಪೂರ್ಣವನ್ನು ತೋರಿಸ್ತದೆ. ಹೀಗೆ ಪುರುಷ ಅಂದರೆ ಪೂರ್ಣ ಷಡ್ಗುಣ ಅಂತ ಅರ್ಥ. ಯಾರು ಪೂರ್ಣ ಗುಣವುಳ್ಳವನಾಗಿದ್ದಾನೋ ಮತ್ತು ಸರ್ವಜ್ಞನಾಗಿದ್ದಾನೋ ಅವನೇ ಜಗತ್ತಿನ ಕರ್ತ ಆಗಬೇಕೇ ಹೊರತು ಇನ್ಯಾರೂ ಕೂಡ ಕರ್ತ ಆಗುವುದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಮತ್ತೆ ಇದೊಂದು ಯಾರಿಗಾದ್ರೂ ಪ್ರಶ್ನೆ ಬರ್ಬೋದು, ಪರಮಾತ್ಮನೂ ಪೂರ್ಣ, ವಿಷ್ಣುವೂ ಪೂರ್ಣ, ಅವನ ಜೊತೆಗೆ ಇನ್ನೊಬ್ರು ಯಾರು ರುದ್ರನೋ ಪ್ರಧಾನವೋ ಅದೂ ಪೂರ್ಣವಾಗಿರ್ಲಿ ಅಂತಂದ್ರೆ ಇಬ್ಬಿಬ್ರು ಪೂರ್ಣರಾಗಿರೋದು ಸಾಧ್ಯ ಇಲ್ಲ. ಇವನು ಪೂರ್ಣ ಅವನು ಪೂರ್ಣ ಅಂದರೆ ಅವರಲ್ಲಿ ಒಬ್ರು ಪೂರ್ಣ ಅಲ್ಲ ಅಂತಾನೆ ಅರ್ಥ. ಇವನು ಪೂರ್ಣ ಅಂದರೆ ಇನ್ನೊಬ್ಬರಿಗೆ ಅಧೀನ ಅಲ್ಲ ಅಂತಾನೆ ಅರ್ಥ. ಆದ್ರಿಂದ ಇಬ್ಬರು ಪೂರ್ಣರಾಗಿರುವುದು ಆ ಪೂರ್ಣತ್ವದ ಒಂದು ಕಾನ್ಸೆಪ್ಟಿಗೆ ವಿರುದ್ಧ. ಆದ್ರಿಂದ ಎರಡೆರಡು ತತ್ವಗಳು ಪೂರ್ಣವಾಗಿರುವುದು ಸಾಧ್ಯ ಇಲ್ಲ. ಆದ್ರಿಂದ ಭಗವಂತ ಒಬ್ಬನೇ ಪೂರ್ಣ ಅಂತ ಅದರ ತಾತ್ಪರ್ಯ ಆಗ್ತದೆ. ಇತ್ಯಾದಿ ಶ್ರುತಿಭ್ಯ ಅಂತಿದೆಯಲ್ಲ, ಅದಕ್ಕೆ ಸರ್ವೇ ವೇದಾ ಯತ್ ಪದಮಾಮನಂತೆ ತಪಾಂಸಿ ಸರ್ವಾಣಿ ಚೇದ್ವದಂತಿ ಇಚ್ಛಂತೋ ಬ್ರಹ್ಮಚರ್ಯಂ ಚರಂತೆ ತತ್ತೇ ಪದಂ ಸಂಗ್ರಹೇಣ ಬ್ರವೀಮ್ಯೋಮಿತ್ಯೇತತ್ ಅಂತ ಕಠೋಪನಿಷತ್ತಿನ ಮಾತನ್ನ ತಗೊಳ್ಬೇಕು. ಎಲ್ಲ ವೇದಗಳು ಹೇಳುವುದು ಒಬ್ಬನನ್ನೇ, ಭಗವಂತನನ್ನ. ತಪಸ್ಸು ಇರುವುದು ಅವನಿಗಾಗಿ. ಮತ್ತೆ ಬ್ರಹ್ಮಚರ್ಯವನ್ನು ನಾವು ಪಾಲಿಸಿ ಅವನನ್ನು ಪಡೆಯುವುದಕ್ಕಾಗಿಯೇ ಪ್ರಯತ್ನ ಪಡ್ತೀವಿ ಅಂತ ಹೀಗೆಲ್ಲ ಆತನ ಬಗ್ಗೆ ವರ್ಣನೆ ಬಂದಿದೆ. ಮತ್ತೆ ತಂತು ಔಪನಿಷದಂ ಪುರುಷಂ ಪೃಚ್ಛಾಮಿ, ಯಾವುದೊಂದು ಉಪನಿಷತ್ನಲ್ಲಿ ಆ ಉಪನಿಷತ್ ಗಮ್ಯನಾದ ಪುರುಷನನ್ನ ನಾನು ತಿಳಿಯಬೇಕಾಗಿದೆ, ಅದಕ್ಕಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ, ನೀವು ನನಗೆ ಆತನನ್ನು ಉಪದೇಶ ಮಾಡಿರಿ ಅಂತ ಹೀಗೆ ಶಿಷ್ಯ ಒಬ್ಬ ಗುರುವನ್ನ ಕೇಳುವಂಥ ಮಾತಿದೆ. ಈ ಎಲ್ಲ ವೇದವಾಕ್ಯಗಳನ್ನು ಕೂಡ ಆದಿ ಶಬ್ದದಿಂದ ನಾವು ತಿಳ್ಕೊಳ್ಬೇಕು. ನಚ ಅನುಮಾನಸ್ಯ ನಿಯತ ಪ್ರಾಮಾಣ್ಯಂ, ತ್ರಿವಿಕ್ರಮ ಪಂಡಿತರು ಹೇಳ್ತಾರೆ, ಅನುಮಾನಕ್ಕೆ ಪರ್ಮನೆಂಟ್ಲಿ ಯಾವಾಗಲೂ ಅನ್ಫೇಲಿಂಗ್ ಪ್ರಾಮಾಣ್ಯ ಇಲ್ಲವೇ ಇಲ್ಲ. ಯಾಕೆಂದ್ರೆ ಅನುಮಾನ ಅಂತ ಕರ್ಸ್ಕೊತದ ಅದು ಅನುಸೃತ್ಯಮಾನ, ಅನುಸರಿಸಿಕೊಂಡೇ ಇರುವಂಥದ್ದು ಅದು. ಮಾನ ಅಂದ್ರೆ ಪ್ರಮಾಣ, ಅನುಸೃತ್ಯಮಾನಂ ಅನುಮಾನಂ ಅಂತಲೇ ಅದಕ್ಕೆ ಹೆಸರು. ಪ್ರಮಾಣಾಂತರ ಅನುಕೂಲತ್ವೇ ಯನ್ಮಾನಂ ನ ಅನ್ಯಥ ತದ್ಯ ಅನುಮಾನಂ ನಾಮ. ಈ ಪ್ರತ್ಯಕ್ಷ ಯೋಗ್ಯವಾದ ಸಂಗತಿಗಳಾಗಿದ್ದರೆ ಪ್ರತ್ಯಕ್ಷದ ಬೆಂಬಲ ಇದ್ದು ಇದು ಪ್ರಮಾಣ ಆಗಬೇಕು, ಇದು ಕೆಲಸ ಮಾಡಬೇಕು. ಅಥವಾ ಅತೀಂದ್ರಿಯವಾದ ಸಂಗತಿಗಳಾಗಿದ್ದರೆ ಶ್ರುತಿಯ ಬೆಂಬಲ ಇದ್ದು ಅದಕ್ಕನುಸಾರವಾಗಿ ಇದು ಪ್ರಮಾಣ ಆಗಬೇಕು, ಸ್ವತಂತ್ರವಾಗಿ ಪ್ರಮಾಣ ಅಲ್ಲ. ಪ್ರಮಾಣಾಂತರ ಅಂದರೆ ಪ್ರತ್ಯಕ್ಷ ಅಥವಾ ಆಗಮ, ಅವುಗಳಿಗೆ ಇದು ಅನುಕೂಲ ಆಗಬೇಕು ಅಥವಾ ಅವುಗಳ ಬೆಂಬಲವನ್ನು ಇದು ಪಡಿಬೇಕು. ಎರಡೂ ಅರ್ಥ ಅಲ್ಲಿ. ಪ್ರಮಾಣಾಂತರ ಅನುಕೂಲತ್ವೇ ಸತಿ ಅಂದರೆ ಪ್ರಮಾಣಾಂತರಾಣಿ ಅನುಕೂಲಾನಿ ಯಸ್ಯ ತತ್, ಪ್ರಮಾಣಾಂತರಾಣಾಂ ಅನುಕೂಲಂ ಅಂತ ಹೀಗೆ ಎರಡೂ. ಇದಕ್ಕೆ ಈ ಅನುಮಾನಕ್ಕೆ ಬೇಸಾಗಿ ಪ್ರತ್ಯಕ್ಷ ಇರಬೇಕು ಅಥವಾ ಅನುಮಾನ ಇರಬೇಕು. ಇದು ಬಹುವ್ರೀಹಿ ಸಮಾಸ. ಪ್ರಮಾಣಾಂತರಾಣಿ ಪ್ರತ್ಯಕ್ಷಾಗಮವು ಅನುಕೂಲವೇ ಯಸ್ಯಸತ್ ಅಂತ. ಇನ್ನು ಆ
ಪ್ರತ್ಯಕ್ಷ ಆಗಮಗಳಿಂದ ಸಿದ್ಧವಾದ ಸಂಗತಿಯನ್ನ ಅನುಮಾನದಿಂದ ಕೆಲವು ಬಾರಿ ಮಥನ ಮಾಡ್ತೀವಲ್ಲ, ಆವಾಗ ಅದು ಪ್ರಮಾಣಾಂತರಸ್ಯ ಅನುಕೂಲಂ ಅಂತ ಷಷ್ಠಿ ತತ್ಪುರುಷ ಸಮಾಸ. ಹೀಗೆ ಪ್ರಮಾಣಾಂತರ ಅನುಕೂಲತ್ವೇ ಸತಿ ಅನುಸೃತ್ಯ ಅಂದರೆ ಪ್ರತ್ಯಕ್ಷಂ ಆಗಮಂ ವಾ ಅನುಸೃತ್ಯ ಯತ್ ಮಾನಂ ಏನನ್ನಾದರೂ ತಿಳಿಸ್ತದೋ ಅದೇ ಪ್ರಮಾಣ. ತತ್ ಹಿ ಅನುಮಾನಂ ನಾಮ, ಅದಕ್ಕೆ ಅನುಮಾನ ಅಂತ ಹೇಳ್ತಾರೆ. ಇದನ್ನು ತತ್ವನಿರ್ಣಯದಲ್ಲೂ ಈ ವಿಷಯ ಬಂದಿದೆ ಅಂತ ನೆನಪು. ಅನುಮಾನ ಅನ್ನೋ ಶಬ್ದವನ್ನ ಹೀಗೆ ನಿರ್ವಚನ ಮಾಡಿದ್ದಾರೆ. ಆ ತ್ರಿವಿಕ್ರಮ ಪಂಡಿತರು ಇಂಥವೆಲ್ಲ ಮಾತುಗಳನ್ನ ಹೇಳುವಾಗ ಆ ಎಲ್ಲ ಶಾಸ್ತ್ರಗಳ ಮಾತುಗಳನ್ನ ನೆನಪಿಟ್ಕೊಂಡಿರ್ತಾರೆ. ನೆನಪಿಟ್ಕೊಂಡು ಆ ಥರ ವ್ಯಾಖ್ಯಾನ ಮಾಡಿರ್ತಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.